ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ದಯಾನಂದ್ ಅವಿರೋಧ ಆಯ್ಕೆ. ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ದಿಂಡಗೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ದಯಾನಂದ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರ ಆಯ್ಕೆ ಅವಿರೋಧವಾಗಿ ನೆರವೇರಿತು. ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷೆ ಡಿಪಿ ವನಿತಾ, ಕಾರ್ಯದರ್ಶಿ ಡಿಪಿ ರಾಜು, ನಿರ್ದೇಶಕರಾದ ವಸಂತ, ಮಂಜೇಗೌಡ, ಕೋಡಿಗೌಡ, ಡಿಎಚ್ ಕೃಷ್ಣ, ಶಂಕರ್, ವಿಜಯಲಕ್ಷ್ಮಿ, ಡಿಆರ್ ಶಂಕರ್, ಡಿಪಿ ಪವಿತ್ರ, ಪಿ ಲಲಿತಮ್ಮ, ನಾಗರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಾಯಿ, ಮಾಜಿ ಸದಸ್ಯ ಪುಟ್ಟೇಗೌಡ, ದಿಂಡಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಡಿಕೆ ಚೇತನ್, ವಿಜಯ್, ಮುಖಂಡರಾದ ಸಣ್ಣ ಮೊಗಣ್ಣ, ಸಂಜು, ನಾಗೋ, ದಿಂಡಗೂರು ಹಾಗೂ ಅಕ್ಕಪಕ್ಕದ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷ ದಯಾನಂದ್ ಅವರಿಗೆ ಗೌರವಿಸಿ ಸನ್ಮಾನಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ದಿಂಡಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಡಿಕೆ ಚೇತನ್ ಮಾತನಾಡಿದ್ದಾರೆ. ಒಂದು ಫೋಟೋ ಎತ್ಕೊತೀನಿ. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಇವತ್ತು ನಡೆದಿದ್ದು, ಆ ಚುನಾವಣೆಯಲ್ಲಿ ದಯಾನಂದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವರ್ಷ ಈ ಸಹಕಾರಿ ಸಂಘಕ್ಕೆ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ 12 ಜನ JDS ಬೆಂಬಲಿತ ಅಭ್ಯರ್ಥಿಗಳೇ ಜಯಬೇರಿಯಾಗಿದ್ದು, ಈ ಗೆಲುವು ನಮ್ಮ ಜನಪ್ರಿಯ ಶಾಸಕರಾದ ಬಾಲಕೃಷ್ಣ ಸಾಹೇಬರಿಗೆ ಸಲ್ತದೆ. ಅವ್ರ ಮಾರ್ಗದರ್ಶನದಲ್ಲಿ ಎಲೆಕ್ಷನ್ ಮಾಡಿ ನಾವು 12 JDS ಬೆಂಬಲಿತರೇ ಗೆದ್ದಿದ್ದು. ಮತ್ತೆ ಅದೇ ರೀತಿ ಮೊದಲನೇ ಬಾರಿಗೆ ಅಂಕೇಗೌಡರನ್ನ ಅಧ್ಯಕ್ಷ ಮಾಡಿದ್ದು, 2ನೇ ಬಾರಿ ದೀಪು ಅವ್ರನ್ನ ಅಧ್ಯಕ್ಷ ಮಾಡಿದ್ದು, ಈಗ 3ನೇ ಬಾರಿಯಾಗಿ ದಯಾನಂದ್ ಅವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶದ ಬೆನ್ನೆಲುಬು ರೈತ. ಈಗ ಇವತ್ತಿನ ಸಂದರ್ಭದಲ್ಲಿ ರೈತನ ಬೆನ್ನೆಲುಬಾಗಿರೋದೇ ನಮ್ಮ ಹೈನುಗಾರಿಕೆ. ಈ ಹೈನುಗಾರಿಕೆಯಲ್ಲಿ ಏನಾಗಿದೆ ಅಂದರೆ, ಇವತ್ತು ಜನಗಳು ಭಾಳ ಕಷ್ಟಪಟ್ಟು ಹಾಲು ತತ್ತಾರೆ. ಅವ್ರಿಗಾಗಿ ಯಾವುದೇ ರೀತಿ ಈ ಸಹಕಾರಿ ಸಂಘದಲ್ಲಿ ಲೋಪ ಆಗದಂಗೆ ಈ ಯುವಕರು ಮುನ್ನಡೆಸ್ತಿದ್ದಾರೆ. ಅದು ನಮಗೆ ಭಾಳ ಸಂತೋಷ ವಿಚಾರ. ಕಳೆದ ವರ್ಷ ಎಲ್ಲ ನಮಗೆ ನೋಡಿದ್ರೆ, ಈ ವರ್ಷ ಈ 1.5 ವರ್ಷ ಆಡಳಿತದಲ್ಲಿ ಭಾರಿ ಆದಾಯವನ್ನು ಗಳಿಸಿದ್ದಾರೆ ಇವರು. ಇದಕ್ಕೆ ನಾವು ಇವ್ರಿಗೆ ಆಭಾರಿಯಾಗಿರಬೇಕು. ಕಳೆದ ವರ್ಷ ನಾವು ಮುಂಚೆ ಎಲ್ಲ ನಮಗೆ ಈ ಡೈರಿಲಿ 50,000, 1 ಲಕ್ಷ ಆದಾಯ ಬರೋದೇ ಒಂದು ದೊಡ್ಡ ವಿಚಾರ ಆಗಿತ್ತು. ಈ ಬಾಡಿ ಆದಮೇಲೆ ಕಡಿಮೆ ಅಂದರೆ ಈಗ 7 ರಿಂದ 8 ಲಕ್ಷ ಒಂದು ವರ್ಷಕ್ಕೆ ಆದಾಯ ತೆಗಿತಿದ್ದಾರೆ. ಇದಕ್ಕೆ ನಾವು ಇವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಇವರು ಕೂಡ ಈ ಸಹಕಾರಿ ಸಂಘದಲ್ಲಿ ಯಾರು ಉತ್ಪಾದಕರವರೇ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರನ್ನ ಅನುದಾನ ತಗೊಂಡು ಹೆಚ್ಚಿನ ರೀತಿ ಮ್ಯಾಟ್ ಇರ್ಬೋದು, ಆಲ್ಕರೆ ಮಿಷಿನ್ ಇರ್ಬೋದು, ಮತ್ತು ಕಡ್ಡಿ ಕತ್ತ ಮಿಷಿನ್ ಇರ್ಬೋದು, ಅವೆಲ್ಲನೂ ಹೆಚ್ಚಿನ ರೀತಿಯಲ್ಲಿ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಮತ್ತೆ ನೋಡಿ, ಈ ಬಿಲ್ಡಿಂಗು ಸ್ವಲ್ಪ ಶಿಥಿಲಗೊಂಡಿದೆ. ಈಗ ಕೆಲವೇ ದಿವಸಗಳಲ್ಲಿ ಇನ್ನೊಂದು ಹೊಸ ಬಿಲ್ಡಿಂಗ್ನ ಕಟ್ಟಿ ಇವರು ಈ ಉತ್ಪಾದಕರಿಗೆ ಕೊಡಬೇಕಾಗಿ ಕೇಳ್ಕೊಂಡು ನಾನೊಂದೆರಡು ಮಾತುಗಳನ್ನ ಮುಗಿಸಿ ಈ ಸಂದರ್ಭದಲ್ಲಿ ಈ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸಾಯಿ ಸಣ್ಣವರಿದ್ದಾರೆ, PSSನ ಮಾಜಿ ಅಧ್ಯಕ್ಷರಾದ ವಿಜಯಣ್ಣ ಅವರಿದ್ದಾರೆ, ಗ್ರಾಮದ ಮುಖಂಡರು ಸಣ್ಮಗಣ್ಣವರಿದ್ದಾರೆ, ಸಂಜು ಅವರಿದ್ದಾರೆ, ನಾಗೋ ಅವರಿದ್ದಾರೆ. ಎಲ್ಲರಿಗೂ ನಾನು ಈ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ.